ದಯಾಮರಣಕ್ಕೆ ಅರ್ಜಿ ಹಾಕಿದ್ರು ಕೂಡ ವೃದ್ಧ ದಂಪತಿಯ ಮನೆ ತೆರವು ಮಾಡಲಾಗಿದೆ. ಮನೆ ತೆರವಿಗೆ ಮುಂದಾದ ಹಿನ್ನೆಲೆಯಲ್ಲಿ ಅರ್ಜಿ ಹಾಕಿದ್ರು ವೃದ್ಧ ದಂಪತಿ. ರಾಷ್ಟ್ರಪತಿಗೆ ಈ ಹಿಂದೆ ದಯಾಮರಣ ಅರ್ಜಿಯನ್ನ ಈ ದಂಪತಿ ಹಾಕಿದ್ರು. ದಯಾಮರಣಕ್ಕೆ ಅರ್ಜಿ ಹಾಕಿದ್ರು ಕೂಡ ಮನೆ ತೆರವು ಮಾಡಲಾಗಿದೆ. ಕೌಕ್ರಾಡಿಯ ಕಾಪಿನಬಾಗಿಲು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ಬರುತ್ತೆ ಈ ಕೌಕ್ರಾಡಿ. ಸದ್ಯ ರಾಷ್ಟ್ರಪತಿಗಳಿಗೆ ಅರ್ಜಿಯನ್ನು ಹಾಕಿದ್ರು ಕೂಡ ಅಲ್ಲಿನ ಆಡಳಿತ ವರ್ಗದವರು ವೃದ್ಧ ದಂಪತಿಯ ಮನೆಯನ್ನ ತೆರವುಗೊಳಿಸಿದ್ದಾರೆ ಎನ್ನುವಂತ ಮಾಹಿತಿ ಇದು. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯ ಕೌಕ್ರಾಡಿಯಲ್ಲಿ ನಡೆದಿರುವಂತಹ ಘಟನೆ. ಕೌಕ್ರಾಡಿಯ ಕಾಪಿನಬಾಗಿಲು ಗ್ರಾಮದಲ್ಲಿ ಈ ಘಟನೆಯಾಗಿದೆ. ವೃದ್ಧರು ಇವರಿಬ್ಬರು ಕೂಡ ರಾಷ್ಟ್ರಪತಿಗೆ ಈ ಹಿಂದೆ ದಯಾಮರಣಕ್ಕೂ ಕೂಡ ಅರ್ಜಿಯನ್ನು ಹಾಕಿದ್ರು. ದಯಾಮರಣಕ್ಕೆ ಅರ್ಜಿಯನ್ನು ಹಾಕಿದ್ರು ಕೂಡ ಅಧಿಕಾರದಲ್ಲಿರುವಂತಹ ಅಧಿಕಾರಿ ವರ್ಗದವರಿಗೆ ಕಿಂಚಿತ್ತು ದಯೆ ಇಲ್ಲ. ಇವರ ಮನೆಯನ್ನೇ ತೆರವುಗೊಳಿಸಿದ್ದಾರೆ. ಗಮನಿಸ್ತಾ ಇರಬಹುದು ಜೆಸಿಬಿಗಳ ಆರ್ಭಟ. ದಯಾಮರಣ ಕೇಳಿದ್ರು ಈ ವೃದ್ಧ ದಂಪತಿ. ಇದೇ ಮನೆಯಲ್ಲಿ ಅವರಿಬ್ಬರು ವಾಸ ಇದ್ದಿದ್ದು. ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆದ್ರು. ಆದರೂ ಕೂಡ ಅಧಿಕಾರಿ ವರ್ಗದವರು ಕೇಳಲೇ ಇಲ್ಲ. ಪೊಲೀಸರ ಸಮ್ಮುಖದಲ್ಲಿ ಮನೆಯನ್ನ ತೆರವುಗೊಳಿಸಿದ್ದಾರೆ. ಮಾಡಿದ್ರು ಅಲ್ಲಿ ನಿಲ್ಲಿಸಿದ್ರು. ಕಟ್ ಸೆಲ್ಸನ್ನ ಗೂಡು ಥರ ಮಾಡ್ಕೊಂಡಿದ್ದೀವಿ. ಮಾಡ್ಕೊಂಡು ಇವತ್ತು ದನ ಕರ ಎಲ್ಲ ಸಾಕಿದೆ. ಬೆಳಗ್ಗೆ ಕೂಲಿ ಹೋದರೆ ಮಧ್ಯಾಹ್ನ 1 ಗಂಟೆಗೆ. 6 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ವಾಸ ಆಗಿದ್ರು ಚಿತ್ರದುರ್ಗ ಮೂಲದ ರಾಧಮ್ಮ ಮತ್ತು ಮುತ್ತುಸ್ವಾಮಿ ದಂಪತಿಗಳಿಗೆ ನೋಟಿಸನ್ನ ಕಂದಾಯ ಇಲಾಖೆಯವರು ಕೊಟ್ಟಿದ್ರು. ಯಾವುದೇ ಮಾನವೀಯತೆ ಇಲ್ಲದೆ ಮನೆಯನ್ನ ತೆರವು ಮಾಡಲಾಗಿದೆ. ವಾಸ ಇದ್ದಂತ ಮನೆಯಲ್ಲಿದ್ದ ಸಾಮಗ್ರಿಗಳನ್ನ ಹೊರಗೆಸೆದಿದ್ದಾರೆ ಅಧಿಕಾರಿಗಳು. ಕಡಬ ತಹಶೀಲ್ದಾರ್ ಪ್ರಭಾಕರ್ ಖಜೂರಿ ಹಾಗೆಯೇ RI ಪೃಥ್ವಿರಾಜ್ ಉಪ್ಪಿನಂಗಡಿಯ ಪೊಲೀಸರ ನೇತೃತ್ವದಲ್ಲಿ ಈ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ ಎನ್ನುವಂತ ಮಾಹಿತಿ. ಈ ಅಧಿಕಾರಿ ವರ್ಗದವರು ಯಾರೋ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡ್ರೆ ಅದು ಶ್ರೀಮಂತರಾಗಿರಬಹುದು, ಉಳ್ಳವರಾಗಿರಬಹುದು, ರಾಜಕಾರಣಿಗಳಾಗಿರಬಹುದು, ಪ್ರಭಾವಿಗಳಾಗಿರಬಹುದು, ಸುಮ್ಮನೆ ಇರ್ತಾರೆ. ಯಾವುದೋ ಬಡ ಜನರು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡಿದ್ರೆ, ಚಿಕ್ಕ ಗುಡಿಸಲು ಕಟ್ಕೊಂಡಿದ್ರೆ ಇವರ ಜೆಸಿಬಿ ಆರ್ಭಟಿಸುತ್ತೆ. ಆವಾಗ 5 ವರ್ಷದಿಂದ ಒಂದ್ಸಲ ಪರ್ಚೇಸ್ ಮಾಡಿದ್ರು ಅಲ್ಲಿ ನಿಲ್ಲಿಸಿದ್ರು. ಕಟ್ ಸೆಲ್ಸನ್ನ ಗೂಡು ಥರ ಮಾಡ್ಕೊಂಡಿದ್ದೀವಿ. ಮಾಡ್ಕೊಂಡು ಇವತ್ತು ದನ ಕರ ಎಲ್ಲ ಸಾಕಿದೆ. ಬೆಳಗ್ಗೆ ಕೂಲಿ ಹೋದರೆ ಮಧ್ಯಾಹ್ನ 1 ಗಂಟೆಗೆ ಬಿಡ್ತಾರೆ. 2 ಗಂಟೆಗೆ ಹೋಗಿ ಅವಾಗ ಹುಲ್ಲು ಕುಯ್ಕೊಳ್ತಿದ್ವಿ. ಆ ಹುಲ್ಲು ಕುಯ್ಕೊ ಬಂದು ಮಧ್ಯಾಹ್ನ ಬಂದು ಮನೇಲಿ ಹಾಕಿಬಿಟ್ಟು ಪಕ್ಕದಲ್ಲೇ ಭಟ್ರ ಮನೆಗೆ ಕೆಲಸ ಹೋಗೋದು. ಅಲ್ಲಿ ಕೆಲಸ ಹೋಗಿ ಬಂದು ಮತ್ತು ಸಂಜೆ ಬರುವಾಗ ಇಷ್ಟು ಹುಲ್ಲು ಕುಯ್ಕೊ ಬರ್ತೀವಿ. ಅದೇ ಥರ ಮಾಡಿ ದನ ಸಾಕ್ಕೊಟ್ಟೆ. ಅಕ್ಕಪಕ್ಕದ ಭಟ್ರ ಮನೆಯಲ್ಲಿ ನೀರು ಕೊಡ್ತಾರೆ. ಅವ್ರ ಹತ್ರ ಹೋಗಿ ನೀರು ಇಸ್ಕೊಂಡು ಕುಡಿಯೋಕ್ಕೆ ನೀರು ಕೊಡ್ತಾರೆ. ನೀವು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು? 5 ವರ್ಷ ಆಗೋಯ್ತು. 5 ವರ್ಷ ಆಯ್ತು. 15 ಬಂದಿದೆ. ಒಂದು 5-6 ವರ್ಷ ಬೇರೆ ಕಡೆ ಕೂಲಿ ಮಾಡ್ತಾಯಿತ್ತು. ಈ ಕಡೆ ಬಂದು ನಾವು ಅದು ಜಾಗ ಕೇಳಿ ಜಾಗ ಕಟ್ಕೊಂಡು ಅಂಬಡಿ ಅಂತ ಅಲ್ಲಿದ್ದಾನೆ. ಸರ್ವೆ ನಂಬರ್ 163 ನಮ್ದು ಕುಮ್ಕಿ ಇದೆ. ಅದರಲ್ಲಿ ಕಟ್ಕೊಳ್ಳಿ, ನಮ್ಗೆ ಏನಾರ ಕೊಡಿ ಅಂತ. ಮನೆ ಕಟ್ಟಬೇಕು, ಮದುವೆ ಆಗಬೇಕು ಅಂತ ಮದುವೆಗೋಸ್ಕರ ನಾನು ಕೊಟ್ಟಿದ್ದೀವಿ. ಇಲ್ಲ ಅಂತಲ್ಲ 5 ವರ್ಷದಿಂದ ಒಂದ್ಸಲ ಪರ್ಚೇಸ್ ಮಾಡಿದ್ರು ಅಲ್ಲಿ ನಿಲ್ಲಿಸಿದ್ರು. ಕಟ್ ಸೆಲ್ಸನ್ನ ಗೂಡು ಥರ ಮಾಡ್ಕೊಂಡಿದ್ದೀವಿ. ಮಾಡ್ಕೊಂಡು ಇವತ್ತು ದನ ಕರ ಎಲ್ಲ ಸಾಕಿದೆ. ಬೆಳಗ್ಗೆ ಕೂಲಿ ಹೋದರೆ ಮಧ್ಯಾಹ್ನ 1 ಗಂಟೆಗೆ ಬಿಡ್ತಾರೆ. 2 ಗಂಟೆಗೆ ಹೋಗಿ ಅವಾಗ ಹುಲ್ಲು ಕುಯ್ಕೊಳ್ತಿದ್ವಿ. ಆ ಹುಲ್ಲು ಕುಯ್ಕೊ ಬಂದು ಮಧ್ಯಾಹ್ನ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.